ಹೇಳಿದ ಕಸ ಆ ಕೊರಕ್ಕೆ ಎದುರಿ ಓರ್ವ ಜನ್ಮವು ಯಾಕಂದರೆ ನನ್ನಿಂದ ವಧೆಗಳನ್ನು ತಿನ್ನಲಾರದೆ. ಎಲ್ಲೋ ವಾನರನೇ, ನೀನು ನಮ್ಮ ರಾಜೇಂದ್ರನ ದರ್ಶನಕ್ಕಾಗಿ ಸರಿ ಸರಿ. ಓಹೋ, ಇವನು ಮೇಲೆ ಪ್ರತಿ ಮಾತನಾಡುವುದು ಶ್ರೀರಾಮಚಂದ್ರನ ಭಕ್ತರಾದ ನಾನು ಇವನಿಗಿಂತಲೂ ಜಲಜ ಕುರಿತು ಮಾತನಾಡುವುದೇ ಛೇ ಛೇ ಅಸಂಭವ. ನಾನು ನನ್ನ ಬಾಲವನ್ನು ಬೆಳೆಸಿ ಇವನಿಗಿಂತಲೂ ಮೇಲೆ ಕುಳಿತು ಜೈ ಜೈ ಸಮಸ್ತ ರಾಮಚಂದ್ರ ದೇವ. ಜೈ ಜೈ ಸಮಸ್ತ ರಾಮಚಂದ್ರ ದೇವ. ನಗರವನ್ನೇ ಬಿಟ್ಟು ಅರಣ್ಯವೇ ಹೈಯದ್ದೇವೆಂದು ಭಾವಿಸಿಕೊಂಡಿರುವ ಸತ್ಯ ಸಂಧಾನನಾದ ಶ್ರೀರಾಮಚಂದ್ರನಿಗೆ ಮೃಗದ ನೆಪದಿಂದ ಮಾತೆಯಾದ ಸೀತೆಗೆ ನೀನು ನಾನೇ ವೀರನೆಂದು ಬದುಕೊಳ್ಳುವ ನಿನಗೆ ನಾಚಿಕೆಯಾಗುವುದೇನುವೆ? ಛೇ ಅವಿವೇಕಿ. ಅದು ಅಲ್ಲದೆ ಮನಸ್ಸಿಗೆ ಬಂದಂತೆ ಬೊಗಳುತ್ತೀರಿಯೋ? ನಿನ್ನನ್ನು ಈ ಕ್ಷಣದಲ್ಲಿ ಧ್ವಂಸ ಮಾಡಿಬಿಡರು. ನಿನ್ನ ಕಥೆಯು ಪರಿಶೀಲಿಸಬಲ್ಲೆಯ? ಅದು ಅಲ್ಲದೆ ಹೇಳುವನ್ನು ಕೇಳು. ರಾಜರುಗಳು ಸೇರಿರುವ ಸಮಯದಲ್ಲಿ ಗರ್ವದಿಂದ ಆ ಶಿವದರ್ಶನ ಎತ್ತಲಾರದೆ ಎತ್ತಿ ಎದೆ ಮೇಲೆ ಹಾಕಿಕೊಂಡು ಅವಮಾನ ಪಡೆದು ಬಂದ ರಾವಣನೊಬ್ಬನು. ಅದರಲ್ಲಿ ನೀನು ಯಾವ ರಾವಣನೋ ಭಗವಂತನಾಗೋ ಕೇಳು. ಆ ಶಿವದರ್ಶನ್ನು ಒಂದೇ ಕೈಯಲ್ಲಿ ಎತ್ತಿ ಪುಡಿ ಪುಡಿ ಮಾಡಲು ಸಾಮರ್ಥ್ಯ ಇತ್ತು. ಆದರೆ ಆ ಪರಶಿವನು ಬಂದು ಅಡ್ಡ ಕಟ್ಟಿದನು. ಅದಕ್ಕಾಗಿಯೇ ಸುಮ್ಮನಿದ್ದೆ. ಇಲ್ಲದಿದ್ದರೆ ನನ್ನ ಸಾಮರ್ಥ್ಯವನ್ನು ತೋರಿಸುತ್ತಿದ್ದೆ. ಇನ್ನೇನು ಬಹುಳೆ ಬಹುಳ ನೋಡೋಣ. ಅಲ್ಲದೆ ಹೇಳು. ಎತ್ತಲಾರದೆ ಎದೆ ಮೇಲೆ ಹಾಕಿಕೊಂಡು ಹಲ್ಲನ್ನು ಅದರಲ್ಲಿ ನೀನು ಯಾವ ರಾವಣನೋ ಭಗವಂತನಾಗೋ ಮೂರ್ಖನೆ. ಆ ಕೈಲಾಸ ಪರ್ವತವನ್ನು ಎತ್ತಲು ಸಾಮರ್ಥ್ಯದಲ್ಲಿತ್ತು. ಆದರೆ ಆ ಪರಶಿವನ ಮುಂದೆ ಅಡ್ಡ ಕಟ್ಟಿದರು. ಅದಕ್ಕಾಗೆ ಸುಮ್ಮನಿದ್ದೆ.
ಆತನ ಹಿಡಿತಕ್ಕೆ ಸಿಕ್ಕಿ ಅವಮಾನ ಪಡೆದು ಬಂದು ಓಡೋಡಿ ಬಂದ ರಾವಣ ನಮ್ಮನೋ ಅದರಲ್ಲಿ ನೀನು ಯಾವ ರಾವಣನೋ ಓ ನೀಸಗಮೆ ಹೇಳುವೆ ಕೇಳು. ಆ ಕಾರ್ತಿವೀರಾರ್ಜುನನು ಒಂದೇ ನಿಮಿಷದಲ್ಲಿ ಪುಡಿ ಪುಡಿ ಮಾಡುವ ಸಾಮರ್ಥ್ಯವಿತ್ತು. ಆದರೆ ಆ ಮಹಾವಿಷ್ಣು ಒಂದು ಅಡ್ಡ ಕಟ್ಟಿದನು. ಅದಕ್ಕಾಗಿ ಸುಮ್ಮನಿದ್ದೆ. ಇಲ್ಲದಿದ್ದರೆ ನನ್ನ ಸಾಮರ್ಥ್ಯವನ್ನು ತೋರಿಸುತ್ತಿದ್ದೆ. ಏನು ಮಗಳ ಬಗಳು ನೋಡೋಣ. ಅದು ಅಲ್ಲದೆ ಹೇಳಿದರು ಕೇಳೋ ಪರಮಾತ್ಮ ಅವಿವೇಕಿ. ಹೇಳೋ ನೀಸಗಮೆ ವಾಲಿಯ ಬಾಲಕ್ಕೆ ಕಟ್ಟಿ ಸಪ್ತ ಸಮುದ್ರಗಳಲ್ಲಿ ಮುಳುಗಿಸಿ ಅಂಗದರ ತೊಟ್ಟಲಿಗೆ ಕಟ್ಟಿ ಆ ಮಗುವಿನ ವಧೆಗಳನ್ನು ತಿನ್ನಲಾರದೆ ಕಿರಿತಿದ್ದ ರಾವಣ ಯಾವನೋ ಅದರಲ್ಲಿ ನೀನು ಯಾವ ರಾವಣನೋ ಕೇಳು. ಆ ವಾಲಿಯನ್ನು ಒಂದೇ ನಿಮಿಷದಲ್ಲಿ ಪುಡಿ ಪುಡಿ ಮಾಡಲು ಸಾಮರ್ಥ್ಯವಿತ್ತು. ಆದರೆ ಅವನಲ್ಲಿ ಸ್ನೇಹವನ್ನು ಬೆಳೆಸಬೇಕಾಗಿದೆ ಅಂತ ಸುಮ್ಮನಿದ್ದೆ. ಇಲ್ಲದಿದ್ದರೆ ನನ್ನ ಸಾಮರ್ಥ್ಯವನ್ನು ತೋರಿಸುತ್ತಿದ್ದೆ. ನೇರ ಮಗಳ ಬಗಳ ನೋಡೋಣ. ಅಷ್ಟೇ ಇತ್ತ ಅವನು ತಿಳಿದು ಮನಸ್ಸಿಗೆ ಬಂದಂತೆ ಬೊಗಳುತ್ತಿರುವ ನಿನ್ನಲ್ಲಿ ಸಡಗರದೆ ನಿನ್ನ ಕಥೆಯ ಪೂರೈಸಿದ್ದು ಬದಲೆಯ ಹೇಗೆ ದುಡುಕುವೆ? ನನ್ನ ಕಥೆಯು ನಿನ್ನ ಅವತಾರವು ಇಂದಿಗೆ ಪೂರೈಸುವುದಿಲ್ಲ. ನೀನು ಮಾತೆಯಾದ ಸೀತಾದೇವಿ ನೀನು ತಂದಿರುವುದನ್ನು ನಿನ್ನ ಕುಲವನ್ನು ನಾಶ ಮಾಡುವ ಅಗ್ನಿಯನ್ನು ಕಟ್ಟಿಕೊಂಡು ಬಂದಂತಾಯಿತು. ತಳೆದುಕೋ. ಏನು ಮಿತಿ ಮೀರಿ ಮಾತನಾಡ್ತಿರೋ? ಕೆಲವು ಏಕಿ ಪರಮನಾರಿಯನ್ನು ಬಯಸಿ ರಾಮ ಲಕ್ಷ್ಮಣರ ಆಗ್ರಹಕ್ಕೆ ಗುರಿಯಾಗಿ ಸಾಯುವುದು ನೀತಿಯಾಜ್ಞೆಯಾದ ನಿನಗೆ ತರವಲ್ಲ. ನನ್ನ ಮಾತನ್ನು ಕೇಳು. ರಾಮಚಂದ್ರನು ಸಾಮಾನ್ಯಎಂದು ತಿಳಿಯಬೇಡ. ನಾನು ಆತನಿಂದ ಕಳಿಸಲ್ಪಟ್ಟ ಈಗಲೂ ಮಾತೆಯಾದ ಸೀತಾದೇವಿಯನ್ನು ರಾಮಚಂದ್ರನಿಗೆ ಒಪ್ಪಿಸಿ ಇಲ್ಲದಿದ್ದರೆ ನನ್ನ ಪಾಲಿಗೆ ಶರಣಾಗತನವು. ಶರಣ ಏನು ಮಿತಿ ಮೀರಿ ಆಲೋಚನೆಯೋ? ಆಹಾ, ಶ್ರೀರಾಮಚಂದ್ರನ ಮಗಳು ಮಿತಿಯೇ ಇಲ್ಲವೇ? ನೀಸಕವೇ, ಈಗ ನಿನ್ನನ್ನು ವಧಿಸುವಂತೆ ಆಜ್ಞೆ ಪಡಿಸೇನು. ನಿನ್ನ ಕಥೆಯು ಪೂರೈಸಿದ್ದು ಬಲ್ಲೆಯ? ಅದೆಂದಿಗಾದೀತು? ನೀನು ನನ್ನನ್ನು ವಧಿಸಲಾರೆ. ನನ್ನ ಕಥೆಯು ನಿನ್ನ ಅವತಾರವು ಇಂದಿಗೆ ಪೂರೈಸುವುದಿಲ್ಲ. ನೀನು ಮಾತೆಯಾದ ಸೀತಾದೇವಿಯನ್ನು ಹಿಡಿದು ತಂದಿರುವುದನ್ನು ನಿನ್ನ ಕುಲವನ್ನು ನಾಶ ಮಾಡುವ ಅಗ್ನಿಯನ್ನು ಸರಗಿನಲ್ಲಿ ಕಟ್ಟಿಕೊಂಡು ಬಂದಂತಾಯಿತು.
ದುರಾತ್ಮನೆ ಸಾಕು ನಿಲ್ಲಿಸು. ರಾಕ್ಷಸ ನಡೆಯುವ ಈ ದುಷ್ಟ ಕೋಣವನ್ನು ಹಿಡಿದು ಇದರ ಶಿರಸ್ಸನ್ನು ಕಡಿದು ಬಿಡಿ. ಬೋಂಡ ಕೊಡಿಲೆ ಒಂದು ಸುಮ್ಮನೆ ಕೊಡಿ ಎಫೆಕ್ಟು ಒಂದು ನೀನು ಹೇಳುವುದು ನ್ಯಾಯವೇ, ಆದರೆ ಯಾವುದಾದರೂ ಅಂಗವಿನ್ನವನ್ನು ಮಾಡಿ ಕಳಿಸೋಣ. ರಕ್ಕಸಿನ ಈ ದುಷ್ಟ ಕೋಣವನ್ನು ಹಿಡಿದು ಇದರ ಬಾಣಕ್ಕೆ ನಮ್ಮ ನಗರದಲ್ಲಿರುವ ಪಟ್ಟಣವನ್ನು ಇದರ ಬಾಲಕ್ಕೆ ಸುತ್ತಿ ಬೆಂಕಿಯನ್ನು ಹಚ್ಚಿ ಬೀದಿ ಬೀದಿಗಳಲ್ಲಿ ಕೇರಿಗಳಲ್ಲಿ ಮೆರವಣಿಗೆಯನ್ನು ಮಾಡಿ ಆ ಸಮುದ್ರದಿಂದ ಆಚೆಗೆ ತಳ್ಳಿಬಿಡಿ. ಆ ರಾಜವರು ಎಚ್ಚರಿಕೆಯಿಂದ ಇರಲಿ. ಏನೇನು ಮಾಡಿರೋ ನೋಡೋಣ. ಆ ದಿನ ರಾತ್ರಿ ಸಾಮಾನ್ಯವಾಗಿ ನೋಡಿದ ಈ ದಿನ ಬೆಳಗಿನಲ್ಲಿ ನೋಡಿ ಅನಂತರ ಈ ವನವನ್ನೆಲ್ಲ ಬೆಂಕಿ ಅನಂತರ ಹೊರಟಿರುವುದು ಜೈ ಜೈ ಸಮಸ್ತ